ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ದಾವಣಗೆರೆ. ದಾವಣಗೆರೆ ಭತ್ತದ ಬೆಳೆಗೆ ತುಂಬ ಫೇಮಸ್ ಆಗಿದೆ. ರಸ್ತೆಯ ಎರಡು ಸೈಡ್ ಕೂಡ ಭತ್ತದ ಗದ್ದೆಯೇ ನಮಗೆ ನೋಡಲು ಸಿಗ್ತದೆ. ದಾವಣಗೆರೆಯಲ್ಲಿ ನಮಗೆ ಹರಿಹರಕ್ಕೆ ಹೋಗಬೇಕು. ಸುಮಾರು 15 ಕಿಲೋಮೀಟರ್ ಇಲ್ಲಿಂದ ಹರಿಹರಕ್ಕೆ ಇದೆ. ಹರಿಹರ ಒಂದು ಹಿಸ್ಟೋರಿಕಲ್ ಸಿಟಿ. ಇದು ಅನೇಕ ಐತಿಹಾಸಿಕ ಘಟನೆಗಳಿಗೆ ಪ್ರಸಿದ್ಧವಾಗಿದೆ. ಹಿಂದೂ ಧರ್ಮದ ಪುರಾಣದ ಪ್ರಕಾರ ಇಲ್ಲಿ ಗುಹಾಸುರನೆಂಬ ರಾಕ್ಷಸ ಜೀವಿಸುತ್ತಿದ್ದ. ಈ ರಾಕ್ಷಸನನ್ನು ವಧಿಸಲು ಹರಿಹರ ಎಂದರೆ ವಿಷ್ಣು ಮತ್ತು ಶಿವ ಒಂದಾಗಿ ನೆಲೆಸಿದ್ದರು. ಈ ಕಾರಣದಿಂದಲೇ ಈ ಪುಣ್ಯ ಭೂಮಿಯು ಹರಿಹರ ಎಂದೇ ಹೆಸರುವಾಸಿಯಾಯಿತು. ಸೆಕೆಂಡ್ಲಿ, ಇಲ್ಲಿನ ಆರೋಗ್ಯ ಮಾತೆ ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ಹೆಲ್ತ್. ನಾವು ಇಲ್ಲಿಗೆ ಯಾತ್ರಿಕವಾಗಿ ಬಂದಿದ್ದೇವೆ. ಈ ಬೆಸಿಲಿಕದ ಚರಿತ್ರೆಯು ಅತ್ಯಂತ ಸ್ವಾರಸ್ಯಕರವಾಗಿದೆ. ಸುಮಾರು ಕ್ರಿಸ್ತಶಕ 1800ರಲ್ಲಿ ಒಬ್ಬ ಬ್ರಾಹ್ಮಣನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಕಡು ಬಡತನದಿಂದ ಜೀವಿಸುತ್ತಿದ್ದನು. ಆತನು ಭಗವಂತನಲ್ಲಿ ಅಪಾರ ಭಕ್ತಿಯುಳ್ಳವನಾಗಿದ್ದನು. ಸತ್ಯವಂತನೂ ನಿಷ್ಠಾವಂತನೂ ಆಗಿದ್ದನು. ತನ್ನ ಊರ ಪಕ್ಕದಲ್ಲಿಯೇ ತುಂಗಭದ್ರಾ ನದಿಯು ಹರಿಯುತ್ತಿತ್ತು. ಪ್ರತಿದಿನ ಆತನು ಈ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು. ಹೀಗಿರುವಾಗ ಒಂದು ದಿನ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಆಳವಾದ ಸುಳಿಗೆ ಸಿಕ್ಕಿ ಅದರಿಂದ ಹೊರಬರಲು ಅಸಾಧ್ಯವೆನಿಸಿದಾಗ ತನ್ನ ಕೈಗೆ ಒಂದು ದೈವಿಕ ಸ್ವರೂಪದ ಸ್ತ್ರೀರೂಪ ತಾಳಿದ ಮೂರ್ತಿಯೊಂದು ಸಿಕ್ಕಿತು. ಅಷ್ಟರಲ್ಲಿಯೇ ಸುಳಿಯಿಂದ ಆತನು ಹೊರಗೆ ಎಸೆಯಲ್ಪಟ್ಟನು. ಕೆಲವು ಸಮಯದ ನಂತರ ಆತನಿಗೆ ಎಚ್ಚರವಾಗಿ ತಾನು ಬದುಕಿರುವುದಾಗಿ ಆತನಿಗೆ ಗೋಚರವಾಯಿತು. ಇದು ಆ ಮೂರ್ತಿಯ ಕೃಪೆಯೇ ಎಂದು ಭಾವಿಸಿ ತನ್ನ ಕೈಗೆ ಸಿಕ್ಕ ಮೂರ್ತಿಯನ್ನು ಮನೆಗೆ ಕೊಂಡೊಯ್ದನು. ತನಗಾದ ಘೋರ ಘಟನೆಯನ್ನು ಹೆಂಡತಿ ಮಕ್ಕಳಿಗೆ ತಿಳಿಸಿದ. ಆದರೆ ಅವರಾರೂ ಇದನ್ನು ಒಪ್ಪಲಿಲ್ಲ. ಮನೆಗೆ ತಂದ ಮೂರ್ತಿಯೊಂದಿಗೆ ಏನೂ ಅರಿಯದ ಮಕ್ಕಳಿಬ್ಬರು ಆಟವಾಡತೊಡಗಿದರು. ಇದರಿಂದ ದಿನೇ ದಿನೇ ಮೂರ್ತಿಯ ಪಾವಿತ್ರತೆಯು ಕಡಿಮೆಯಾಯಿತು. ಇದರ ಪರಿಣಾಮ ಮಕ್ಕಳಿಬ್ಬರು ಕಠಿಣ ರೋಗಕ್ಕೆ ತುತ್ತಾದರು. ಕೆಲವು ಕಾಲದ ನಂತರ ಬ್ರಾಹ್ಮಣನು ಕುರುಡನಾದನು. ಇದರಿಂದ ನೊಂದ ಆತನು ಯಾಕೆ ಹೀಗಾಯಿತು ಎಂದು ಮರುಗಿದನು. ಒಂದು ರಾತ್ರಿ ಗಾಢ ನಿದ್ರೆಯಲ್ಲಿರುವಾಗ ಕನಸಿನಲ್ಲಿ ದೈವಿಕ ಸ್ವರೂಪಿಣಿ ಸ್ವರ್ಗಮಾತೆ ಕಾಣಿಸಿಕೊಂಡು, ನಾನು ನಿನಗೆ ನದಿಯಲ್ಲಿ ಘೋರವಾದ ಸುಳಿಯಿಂದ ರಕ್ಷಿಸಿದ ಮೂರ್ತಿಯ ರೂಪದಲ್ಲಿದ್ದೆ. ಆದರೆ ನೀನು ನನ್ನ ಪಾವಿತ್ರತೆಯನ್ನು ಹಾಳು ಮಾಡಿದೆ. ನನ್ನ ಪ್ರತಿರೂಪವನ್ನು ನೀನು ಗೌರವಿಸಿ ಆರಾಧಿಸಿದಲ್ಲಿ ನಿನಗೆ ಬಾಧಿಸಿದ ಸಕಲ ಕಷ್ಟಗಳು ನಿವಾರಣೆಯಾಗುವುದು. ನನ್ನನ್ನು ಹರಿಹರದಲ್ಲಿ ಆರಾಧಿಸು ಎಂದೇಳಿ ಮಾತೆ ಅದೃಶ್ಯವಾದಳು. ಕನಸಿನಿಂದ ಎಚ್ಚೆತ್ತ ಬ್ರಾಹ್ಮಣನಿಗೆ ತನ್ನ ತಪ್ಪಿನ ಅರಿವಾಗಿ ಮಾತೆಯಲ್ಲಿ ಧನ್ಯತೆಯಿಂದ ಕ್ಷಮೆಯಾಚಿಸಿದನು. ಇದರ ಪರಿಣಾಮ ಮಕ್ಕಳಿಬ್ಬರೂ ರೋಗದಿಂದ ಮುಕ್ತರಾದರು. ತನ್ನ ಕುರುಡುತನವು ಹೋಯಿತು. ತದನಂತರ ಆ ದೈವಿಕ ಮೂರ್ತಿಯನ್ನು ತನ್ನ ಮನೆಯಂಗಳದಲ್ಲಿದ್ದ ದೊಡ್ಡ ಮರದಲ್ಲಿ ಪೊಟರೆಯೊಂದನ್ನು ಕೊರೆದು ಮೂರ್ತಿಯನ್ನು ಅದರಲ್ಲಿಟ್ಟು ಪ್ರತಿದಿನವೂ ಭಯಭಕ್ತಿಯಿಂದ ಪೂಜಿಸುತ್ತಿದ್ದರು. ಈ ವಿಷಯ ಊರವರಿಗೆಲ್ಲ ತಿಳಿದು ಅಲ್ಲಿಗೆ ಬರುವ ಭಕ್ತ ಸಮೂಹವೇ ದೊಡ್ಡದಾಯಿತು. ಕ್ರಮೇಣ ಆ ಅದ್ಭುತ ಮೂರ್ತಿಗೆ ಸತ್ಯಮ್ಮ ಎಂದು ನಾಮಕರಣವಾಯಿತು. ಹೀಗೆ ಹರಿಹರದಲ್ಲಿರುವ ಸತ್ಯಮ್ಮನ ಪ್ರಖ್ಯಾತಿ ದೂರದ ಚಿತ್ರದುರ್ಗದ ಕೆಲವು ಕ್ರೈಸ್ತ ಬಾಂಧವರಿಗೆ ತಿಳಿಯಿತು. ಮಾತ್ರವಲ್ಲದೆ ಕ್ರೈಸ್ತ ಸಿಪಾಯಿಯೊಬ್ಬ ಅಲ್ಲಿಗೆ ಆಗಮಿಸಿದನು. ಸಿಪಾಯಿಯು ಮೂರ್ತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇದು ಮಾತೆ ಮರಿಯಳ ಪ್ರತಿಮೆಯೆಂದು ಆತನಿಗೆ ದೃಢವಾಯಿತು. ಇದು ಕ್ರೈಸ್ತರಿಗೆ ಸಂಬಂಧಪಟ್ಟದ್ದು ಎಂದು ಸಿಪಾಯಿಯು ಮೂರ್ತಿಯನ್ನು ಚಿತ್ರದುರ್ಗಕ್ಕೆ ರಾತ್ರೋರಾತ್ರಿ ಗುಪ್ತವಾಗಿ ಕೊಂಡೊಯ್ಯುತ್ತಿರುವಾಗ ಆತನಿಗೆ ಆಯಾಸವಾಗಿ ವಿಶ್ರಮಿಸಲು ಒಂದು ಮರದ ಕೆಳಗೆ ನಿದ್ರಿಸಿದನು. ಆ ಸಮಯದಲ್ಲಿ ಕನಸಿನಲ್ಲಿ ದೇವಮಾತೆಯು ಕಾಣಿಸಿಕೊಂಡು, ನನ್ನನ್ನು ಎಲ್ಲಿಗೂ ಕೊಂಡೊಯ್ಯದಿರು, ನಾನು ಹರಿಹರದಲ್ಲಿಯೇ ಇರಲು ಇಚ್ಛಿಸುತ್ತೇನೆ ಎಂದು ವಾಗ್ದಾನ ಮಾಡಿದಳು. ನಿದ್ರೆಯಿಂದ ಎಚ್ಚರವಾಗಿ ಸಿಪಾಯಿಯು ತಾನು ತಂದಿದ್ದ ಮೂರ್ತಿಯನ್ನು ಹುಡುಕಾಡಿದ. ಆದರೆ ಮೂರ್ತಿಯು ಸಿಪಾಯಿಗೆ ಎಲ್ಲಿಯೂ ಕತ್ತಲೆಯಲ್ಲಿ ಸಿಗಲಿಲ್ಲ. ನಿರಾಶೆಗೊಂಡ ಆತನು ಮರಳಿ ಹರಿಹರಕ್ಕೆ ಬಂದ. ಆ ಬ್ರಾಹ್ಮಣನ ಮನೆಯಂಗಳದಲ್ಲಿದ್ದ ಮರದ ಪೊಟರೆಯನ್ನು ಕಂಡಾಗ ಅದ್ಭುತವೆಂಬಂತೆ ಆ ಮೂರ್ತಿಯು ಪೊಟರೆಯಲ್ಲಿಯೇ ಇತ್ತು. ಭಯಭೀತನ ಆತನು ತನ್ನ ತಪ್ಪಿಗೆ ಮಾತೆಯಲ್ಲಿ ಕ್ಷಮೆಯಾಚಿಸಿದ. ಆದರೂ ಮಾತೆಯ ಮೂರ್ತಿಯನ್ನು ಹೇಗಾದರೂ ಪಡೆಯುವ ಹಂಬಲ ಸಿಪಾಯಿಗೆ ಹೆಚ್ಚಾಯಿತು. ಸಿಪಾಯಿಯು ಚಿತ್ರದುರ್ಗದ ಬ್ರಿಟಿಷ್ ಕಲೆಕ್ಟರನಿಗೆ
ಹರಿಹರದಲ್ಲಿ ತನಗಾದ ಎಲ್ಲ ಘಟನೆಯನ್ನು ತಿಳಿಸಿದ. ಕಲೆಕ್ಟರ್ ಬ್ರಾಹ್ಮಣನಿದ್ದಲ್ಲಿಗೆ ಬಂದು ಮೂರ್ತಿಯನ್ನು ಚಿತ್ರದುರ್ಗದ ಕ್ರೈಸ್ತರಿಗೆ ಒಪ್ಪಿಸುವಂತೆ ಬೇಡಿಕೊಂಡ. ಆದರೆ ಇದಕ್ಕೆ ಒಪ್ಪದ ಬ್ರಾಹ್ಮಣ ತನ್ನ ಮನೆಯ ಜಾಗವನ್ನೇ ಮಾತೆಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಬಿಟ್ಟುಕೊಟ್ಟ. ಫ್ರೆಂಡ್ಸ್, ಇದುವೇ ಆ ಜಾಗ, ಇದುವೇ ಆ ಪುಣ್ಯಸ್ಥಾನ. ಇದು ಹಳೆಯ ಚರ್ಚ್. ಇಲ್ಲಿ ಆ ಭಕ್ತ ಬ್ರಾಹ್ಮಣನ ಆಶೆಯಂತೆ ಆತನ ಸ್ಮರಣೆಗಾಗಿ ಆತನ ಸಮಾಧಿಯನ್ನು ನಿರ್ಮಿಸಲಾಗಿದೆ. ಅಂದಿನಿಂದ ಆರೋಗ್ಯವನ್ನು ದಯಪಾಲಿಸಿದ ದೇವಮಾತೆ ಮರಿಯಮ್ಮನನ್ನು ಹರಿಹರದ ಜನತೆ ಆರೋಗ್ಯ ಮಾತೆ ಎಂದೇ ಪೂಜಿಸಿ ಆರಾಧಿಸುತ್ತಾರೆ. ಇದು ಹರಿಹರದ ನೂತನ ಚರ್ಚ್. 1989 ಏಪ್ರಿಲ್ 26ರಂದು ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಇಗ್ನೇಷಿಯಸ್ ಪಿಂಟೋರ್ ಅವರು ಚರ್ಚ್ ಫೌಂಡೇಶನ್ಗೆ ಆಶೀರ್ವಚನ ಮಾಡಿದರು. 1992 ಆಗಸ್ಟ್ 31ರಂದು ಅಂದಿನ ವಸತಿ ಹಾಗೂ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಕೆ.ಜೆ. ಜಾರ್ಜ್ ರವರು ಇದನ್ನು ಉದ್ಘಾಟಿಸಿದರು. ಚರ್ಚಿನ ವೈಶಿಷ್ಟ್ಯವೇನೆಂದರೆ ಇದನ್ನು ಜಪಾನ್ ಮಾದರಿಯ ಗೋಪುರದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ಗೋಪುರ 200 ಅಡಿ ಎತ್ತರ ಇದೆ. ನಗರಕ್ಕೆ ಬರುವ ಎಲ್ಲರನ್ನೂ ಇದು ಆಕರ್ಷಿಸುತ್ತದೆ. ಮೇರಿ ಮಾತೆಯ ಪಾದದಡಿ ಇರುವ ಅರ್ಧಚಂದ್ರನನ್ನು ಇದು ಬಿಂಬಿಸುತ್ತದೆ. 2012 ಮೇ 27ರಂದು ಅಂದಿನ ಶಿವಮೊಗ್ಗ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಜೆರಾಲ್ಡ್ ಐಸಾಕ್ ಲೋಬರ್ ಅವರು ಇದನ್ನು ಶಿವಮೊಗ್ಗ ಧರ್ಮಕ್ಷೇತ್ರದ ಪುಣ್ಯಕ್ಷೇತ್ರ ಎಂದು ಘೋಷಿಸಿದರು. ಚರ್ಚ್ ನೋಡಲು ತುಂಬ ಸುಂದರವಾಗಿದೆ. ಎದುರುಗಡೆ ಪ್ರಾಂಗಣವಿದೆ. ಇದರ ಎರಡೂ ಬದಿಯಲ್ಲಿ ಏಂಜಲ್ ಸ್ಟ್ಯಾಚ್ಯೂ ತುಂಬ ಆಕರ್ಷಕವಾಗಿದೆ. ಬರುವ ಯಾತ್ರಿಕರಿಗೆ ಇದು ಮನ ಸೆಳೆಯುತ್ತದೆ. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಮೇರಿ ಮಾತೆಯ ಜನ್ಮದಿನದಂದು ಇಲ್ಲಿ ವಾರ್ಷಿಕ ಮಹೋತ್ಸವವನ್ನು ಆಚರಿಸುತ್ತಾರೆ. ಅಸಂಖ್ಯಾತ ಭಕ್ತರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಪ್ರಸನ್ನರಾಗುತ್ತಾರೆ. ಪೂಜಾ ವಿಧಾನ, ಹರಕೆ, ಕಾಣಿಕೆ ಎಲ್ಲವೂ ಸಾಂಪ್ರದಾಯಿಕವಾಗಿ ನಡೆಯುತ್ತದೆ. ಮಹೋತ್ಸವದ ಅಂಗವಾಗಿ ಮೇರಿ ಮಾತೆಗೆ ಭಕ್ತರು ಸೀರೆಯನ್ನು ಹರಕೆಯ ರೂಪದಲ್ಲಿ ಅರ್ಪಿಸುತ್ತಾರೆ. ನವನವೀನ ಸೀರೆಯೊಂದಿಗೆ ಮೇರಿ ಮಾತೆಯು ಸ್ವರ್ಗ ಸ್ವರೂಪಿಣಿಯಾಗಿ ಕಂಗೊಳಿಸುತ್ತಾಳೆ. ಆಕೆಯ ದರ್ಶನಕ್ಕೆ ಬಂದಂತಹ ಭಕ್ತರು ಆಕೆಯ ಚರಣ ಸ್ಪರ್ಶ ಮಾಡಿ ತಮ್ಮ ನಿವೇದನೆಯನ್ನು ಸಲ್ಲಿಸಿ ಹರಸುವಂತೆ ಬೇಡಿಕೊಳ್ಳುತ್ತಾರೆ. ಜನವರಿ 15ರಂದು ಜಗದ್ಗುರು ಪೋಪ್ ಫ್ರಾನ್ಸಿಸ್ ಇವರು ಇದನ್ನು ಬಸಿಲಿಕವಾಗಿ ಲೋಕಾರ್ಪಣೆ ಮಾಡಿದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ವೀಕ್ಷಿಸಿದ ನಿಮಗೂ ಆರೋಗ್ಯ ಮಾತೆಯು ಸದಾ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.